ಕಡೆಯಲ್ಲಿ ಸದನ ನಡೀತಾ ಇದೆ. ಆ ಸಂದರ್ಭದಲ್ಲಿ ಪ್ರಶ್ನೋತ್ತರ ಕಲಾಪದಲ್ಲಿ ಉತ್ತರಿಸುವಂತಹ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಕೆಮ್ಮಿದ್ದಾರೆ. ಆ ಸಂದರ್ಭದಲ್ಲಿ ಒಂದು ಘಟನೆ ನಡೆದಿದೆ. ನೀವು ಕೆಮ್ಮಿದ್ರೆ ಯಾರಿಗ ಅಪಾಯ ಕಾದಿದ್ಯೋ ಅಂತ ಸುನೀಲ್ ಕುಮಾರ್ ಹೇಳಿದ್ದಾರೆ. ರಾಜಣ್ಣ ಆಯ್ತು, ಮುಂದಿನ ನಂಬರ್ ಯಾರದ್ದು ಅಂತ ಹಾಸ್ಯಾಸ್ಪದವಾಗಿ ಒಂದು ರೀತಿಯಲ್ಲಿ ಪ್ರಶ್ನೆ ಮಾಡಿದ್ದಾರೆ. ಸದನದಲ್ಲಿ ಉಪಮುಖ್ಯಮಂತ್ರಿ ಕಾಲೆಳೆದಿದ್ದಾರೆ ಸುನೀಲ್ ಕುಮಾರ್. ಇನ್ನು ಸುನೀಲ್ ಕುಮಾರ್ ಮಾತಿಗೆ ಇಡೀ ಸದನ ನಗೆಗಡಲಲ್ಲಿ ತೇಲಿದೆ. ನೀವು ಕೆಮ್ಮಿದ್ರೆ ಯಾರಿಗೆ ಗ್ರಹಚಾರ ಕಾದಿದ್ಯೋ ಅನ್ನುವಂತಹ ನಿಟ್ಟಿನಲ್ಲಿ ಸುನೀಲ್ ಕುಮಾರ್ ಪ್ರಶ್ನೆ ಒಂದು ಕಡೆಯಲ್ಲಿ ಸದನ ನಡೀತಾ ಇದೆ. ಆ ಸಂದರ್ಭದಲ್ಲಿ ಪ್ರಶ್ನೋತ್ತರ ಕಲಾಪದಲ್ಲಿ ಉತ್ತರಿಸುವಂತಹ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಕೆಮ್ಮಿದ್ದಾರೆ. ಆ ಸಂದರ್ಭದಲ್ಲಿ ಒಂದು ಘಟನೆ ನಡೆದಿದೆ. ನೀವು ಕೆಮ್ಮಿದ್ರೆ ಯಾರಿಗ ಅಪಾಯ ಕಾದಿದ್ಯೋ ಅಂತ ಸುನೀಲ್ ಕುಮಾರ್ ಹೇಳಿದ್ದಾರೆ. ರಾಜಣ್ಣ ಆಯ್ತು, ಮುಂದಿನ ನಂಬರ್ ಯಾರದ್ದು ಅಂತ ಹಾಸ್ಯಾಸ್ಪದವಾಗಿ ಒಂದು ರೀತಿಯಲ್ಲಿ ಪ್ರಶ್ನೆ ಮಾಡಿದ್ದಾರೆ. ಸದನದಲ್ಲಿ ಉಪಮುಖ್ಯಮಂತ್ರಿ ಕಾಲೆಳೆದಿದ್ದಾರೆ ಸುನೀಲ್ ಕುಮಾರ್. ಇನ್ನು ಸುನೀಲ್ ಕುಮಾರ್ ಮಾತಿಗೆ ಇಡೀ ಸದನ ನಗೆಗಡಲಲ್ಲಿ ತೇಲಿದೆ. ನೀವು ಕೆಮ್ಮಿದ್ರೆ ಯಾರಿಗೆ ಗ್ರಹಚಾರ ಕಾದಿದ್ಯೋ ಅನ್ನುವಂತಹ ನಿಟ್ಟಿನಲ್ಲಿ ಸುನೀಲ್ ಕುಮಾರ್ ಪ್ರಶ್ನೆ ಒಂದು ಕಡೆಯಲ್ಲಿ ಸದನ ನಡೀತಾ ಇದೆ. ಆ ಸಂದರ್ಭದಲ್ಲಿ ಪ್ರಶ್ನೋತ್ತರ ಕಲಾಪದಲ್ಲಿ ಉತ್ತರಿಸುವಂತಹ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಕೆಮ್ಮಿದ್ದಾರೆ. ಆ ಸಂದರ್ಭದಲ್ಲಿ ಒಂದು ಘಟನೆ ನಡೆದಿದೆ. ನೀವು ಕೆಮ್ಮಿದ್ರೆ ಯಾರಿಗ ಅಪಾಯ ಕಾದಿದ್ಯೋ ಅಂತ ಸುನೀಲ್ ಕುಮಾರ್ ಹೇಳಿದ್ದಾರೆ. ರಾಜಣ್ಣ ಆಯ್ತು, ಮುಂದಿನ ನಂಬರ್ ಯಾರದ್ದು ಅಂತ ಹಾಸ್ಯಾಸ್ಪದವಾಗಿ ಒಂದು ರೀತಿಯಲ್ಲಿ ಪ್ರಶ್ನೆ ಮಾಡಿದ್ದಾರೆ. ಸದನದಲ್ಲಿ ಉಪಮುಖ್ಯಮಂತ್ರಿ ಕಾಲೆಳೆದಿದ್ದಾರೆ ಸುನೀಲ್ ಕುಮಾರ್. ಇನ್ನು ಸುನೀಲ್ ಕುಮಾರ್ ಮಾತಿಗೆ ಇಡೀ ಸದನ ನಗೆಗಡಲಲ್ಲಿ ತೇಲಿದೆ. ನೀವು ಕೆಮ್ಮಿದ್ರೆ ಯಾರಿಗೆ ಗ್ರಹಚಾರ ಕಾದಿದ್ಯೋ ಅನ್ನುವಂತಹ ನಿಟ್ಟಿನಲ್ಲಿ ಸುನೀಲ್ ಕುಮಾರ್ ಪ್ರಶ್ನೆ ಒಂದು ಕಡೆಯಲ್ಲಿ ಸದನ ನಡೀತಾ ಇದೆ. ಆ ಸಂದರ್ಭದಲ್ಲಿ ಪ್ರಶ್ನೋತ್ತರ ಕಲಾಪದಲ್ಲಿ ಉತ್ತರಿಸುವಂತಹ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಕೆಮ್ಮಿದ್ದಾರೆ. ಆ ಸಂದರ್ಭದಲ್ಲಿ ಒಂದು ಘಟನೆ ನಡೆದಿದೆ. ನೀವು ಕೆಮ್ಮಿದ್ರೆ ಯಾರಿಗ ಅಪಾಯ ಕಾದಿದ್ಯೋ ಅಂತ ಸುನೀಲ್ ಕುಮಾರ್ ಹೇಳಿದ್ದಾರೆ. ರಾಜಣ್ಣ ಆಯ್ತು, ಮುಂದಿನ ನಂಬರ್ ಯಾರದ್ದು ಅಂತ ಹಾಸ್ಯಾಸ್ಪದವಾಗಿ ಒಂದು ರೀತಿಯಲ್ಲಿ ಪ್ರಶ್ನೆ ಮಾಡಿದ್ದಾರೆ. ಸದನದಲ್ಲಿ ಉಪಮುಖ್ಯಮಂತ್ರಿ ಕಾಲೆಳೆದಿದ್ದಾರೆ ಸುನೀಲ್ ಕುಮಾರ್. ಇನ್ನು ಸುನೀಲ್ ಕುಮಾರ್ ಮಾತಿಗೆ ಇಡೀ ಸದನ ನಗೆಗಡಲಲ್ಲಿ ತೇಲಿದೆ. ನೀವು ಕೆಮ್ಮಿದ್ರೆ ಯಾರಿಗೆ ಗ್ರಹಚಾರ ಕಾದಿದ್ಯೋ ಅನ್ನುವಂತಹ ನಿಟ್ಟಿನಲ್ಲಿ ಸುನೀಲ್ ಕುಮಾರ್ ಪ್ರಶ್ನೆ ಒಂದು ಕಡೆಯಲ್ಲಿ ಸದನ ನಡೀತಾ ಇದೆ. ಆ ಸಂದರ್ಭದಲ್ಲಿ ಪ್ರಶ್ನೋತ್ತರ ಕಲಾಪದಲ್ಲಿ ಉತ್ತರಿಸುವಂತಹ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಕೆಮ್ಮಿದ್ದಾರೆ. ಆ ಸಂದರ್ಭದಲ್ಲಿ ಒಂದು ಘಟನೆ ನಡೆದಿದೆ. ನೀವು ಕೆಮ್ಮಿದ್ರೆ ಯಾರಿಗ ಅಪಾಯ ಕಾದಿದ್ಯೋ ಅಂತ ಸುನೀಲ್ ಕುಮಾರ್ ಹೇಳಿದ್ದಾರೆ. ರಾಜಣ್ಣ ಆಯ್ತು, ಮುಂದಿನ ನಂಬರ್ ಯಾರದ್ದು ಅಂತ ಹಾಸ್ಯಾಸ್ಪದವಾಗಿ ಒಂದು ರೀತಿಯಲ್ಲಿ ಪ್ರಶ್ನೆ ಮಾಡಿದ್ದಾರೆ. ಸದನದಲ್ಲಿ ಉಪಮುಖ್ಯಮಂತ್ರಿ ಕಾಲೆಳೆದಿದ್ದಾರೆ ಸುನೀಲ್ ಕುಮಾರ್. ಇನ್ನು ಸುನೀಲ್ ಕುಮಾರ್ ಮಾತಿಗೆ ಇಡೀ ಸದನ ನಗೆಗಡಲಲ್ಲಿ ತೇಲಿದೆ. ನೀವು ಕೆಮ್ಮಿದ್ರೆ ಯಾರಿಗೆ ಗ್ರಹಚಾರ ಕಾದಿದ್ಯೋ ಅನ್ನುವಂತಹ ನಿಟ್ಟಿನಲ್ಲಿ ಸುನೀಲ್ ಕುಮಾರ್ ಪ್ರಶ್ನೆ ಒಂದು ಕಡೆಯಲ್ಲಿ ಸದನ ನಡೀತಾ ಇದೆ. ಆ ಸಂದರ್ಭದಲ್ಲಿ ಪ್ರಶ್ನೋತ್ತರ ಕಲಾಪದಲ್ಲಿ ಉತ್ತರಿಸುವಂತಹ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಕೆಮ್ಮಿದ್ದಾರೆ. ಆ ಸಂದರ್ಭದಲ್ಲಿ ಒಂದು ಘಟನೆ ನಡೆದಿದೆ. ನೀವು ಕೆಮ್ಮಿದ್ರೆ ಯಾರಿಗ ಅಪಾಯ ಕಾದಿದ್ಯೋ ಅಂತ ಸುನೀಲ್ ಕುಮಾರ್ ಹೇಳಿದ್ದಾರೆ. ರಾಜಣ್ಣ ಆಯ್ತು, ಮುಂದಿನ ನಂಬರ್ ಯಾರದ್ದು ಅಂತ ಹಾಸ್ಯಾಸ್ಪದವಾಗಿ ಒಂದು ರೀತಿಯಲ್ಲಿ ಪ್ರಶ್ನೆ ಮಾಡಿದ್ದಾರೆ. ಸದನದಲ್ಲಿ ಉಪಮುಖ್ಯಮಂತ್ರಿ ಕಾಲೆಳೆದಿದ್ದಾರೆ ಸುನೀಲ್ ಕುಮಾರ್. ಇನ್ನು ಸುನೀಲ್ ಕುಮಾರ್ ಮಾತಿಗೆ ಇಡೀ ಸದನ ನಗೆಗಡಲಲ್ಲಿ ತೇಲಿದೆ. ನೀವು ಕೆಮ್ಮಿದ್ರೆ ಯಾರಿಗೆ ಗ್ರಹಚಾರ ಕಾದಿದ್ಯೋ ಅನ್ನುವಂತಹ ನಿಟ್ಟಿನಲ್ಲಿ ಸುನೀಲ್ ಕುಮಾರ್ ಪ್ರಶ್ನೆ ಒಂದು ಕಡೆಯಲ್ಲಿ ಸದನ ನಡೀತಾ ಇದೆ. ಆ ಸಂದರ್ಭದಲ್ಲಿ ಪ್ರಶ್ನೋತ್ತರ ಕಲಾಪದಲ್ಲಿ ಉತ್ತರಿಸುವಂತಹ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಕೆಮ್ಮಿದ್ದಾರೆ. ಆ ಸಂದರ್ಭದಲ್ಲಿ ಒಂದು ಘಟನೆ ನಡೆದಿದೆ. ನೀವು ಕೆಮ್ಮಿದ್ರೆ ಯಾರಿಗ ಅಪಾಯ ಕಾದಿದ್ಯೋ ಅಂತ ಸುನೀಲ್ ಕುಮಾರ್ ಹೇಳಿದ್ದಾರೆ. ರಾಜಣ್ಣ ಆಯ್ತು, ಮುಂದಿನ ನಂಬರ್ ಯಾರದ್ದು ಅಂತ ಹಾಸ್ಯಾಸ್ಪದವಾಗಿ ಒಂದು ರೀತಿಯಲ್ಲಿ ಪ್ರಶ್ನೆ ಮಾಡಿದ್ದಾರೆ. ಸದನದಲ್ಲಿ ಉಪಮುಖ್ಯಮಂತ್ರಿ ಕಾಲೆಳೆದಿದ್ದಾರೆ ಸುನೀಲ್ ಕುಮಾರ್. ಇನ್ನು ಸುನೀಲ್ ಕುಮಾರ್ ಮಾತಿಗೆ ಇಡೀ ಸದನ ನಗೆಗಡಲಲ್ಲಿ ತೇಲಿದೆ. ನೀವು ಕೆಮ್ಮಿದ್ರೆ ಯಾರಿಗೆ ಗ್ರಹಚಾರ ಕಾದಿದ್ಯೋ ಅನ್ನುವಂತಹ ನಿಟ್ಟಿನಲ್ಲಿ ಸುನೀಲ್ ಕುಮಾರ್ ಪ್ರಶ್ನೆ ಒಂದು ಕಡೆಯಲ್ಲಿ ಸದನ ನಡೀತಾ ಇದೆ. ಆ ಸಂದರ್ಭದಲ್ಲಿ ಪ್ರಶ್ನೋತ್ತರ ಕಲಾಪದಲ್ಲಿ ಉತ್ತರಿಸುವಂತಹ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಕೆಮ್ಮಿದ್ದಾರೆ. ಆ ಸಂದರ್ಭದಲ್ಲಿ ಒಂದು ಘಟನೆ ನಡೆದಿದೆ. ನೀವು ಕೆಮ್ಮಿದ್ರೆ ಯಾರಿಗೆ ಅಪಾಯ ಕಾದಿದ್ಯೋ ಅಂತ ಸುನೀಲ್ ಕುಮಾರ್ ಹೇಳಿದ್ದಾರೆ.
ರಾಜಣ್ಣ ಆಯ್ತು ಮುಂದಿನ ನಂಬರ್ ಯಾರದ್ದು ಅಂತ ಹಾಸ್ಯಾಸ್ಪದವಾಗಿ ಒಂದು ರೀತಿಯಲ್ಲಿ ಪ್ರಶ್ನೆ ಮಾಡಿದ್ದಾರೆ. ಸದನದಲ್ಲಿ ಉಪಮುಖ್ಯಮಂತ್ರಿ ಕಾಲೆಳೆದಿದ್ದಾರೆ ಸುನೀಲ್ ಕುಮಾರ್. ಇನ್ನು ಸುನೀಲ್ ಕುಮಾರ್ ಮಾತಿಗೆ ಇಡೀ ಸದನ ನಗೆಗಡಲಲ್ಲಿ ತೇಲಿದೆ. ನೀವು ಕೆಮ್ಮಿದ್ರೆ ಯಾರಿಗೆ ಗ್ರಹಚಾರ ಕಾದಿದೆಯೋ ಅನ್ನುವಂತ ನಿಟ್ಟಿನಲ್ಲಿ ಸುನೀಲ್ ಕುಮಾರ್ ಪ್ರಶ್ನೆ ಒಂದು ಕಡೆಯಲ್ಲಿ ಸದನ ನಡೀತಾ ಇದೆ. ಆ ಸಂದರ್ಭದಲ್ಲಿ ಪ್ರಶ್ನೋತ್ತರ ಕಲಾಪದಲ್ಲಿ ಉತ್ತರಿಸುವಂತಹ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಕೆಮ್ಮಿದ್ದಾರೆ. ಆ ಸಂದರ್ಭದಲ್ಲಿ ಒಂದು ಘಟನೆ ನಡೆದಿದೆ. ನೀವು ಕೆಮ್ಮಿದ್ರೆ ಯಾರಿಗ ಅಪಾಯ ಕಾದಿದೆಯೋ ಅಂತ ಸುನೀಲ್ ಕುಮಾರ್ ಹೇಳಿದ್ದಾರೆ. ರಾಜಣ್ಣ ಆಯ್ತು ಮುಂದಿನ ನಂಬರ್ ಯಾರದ್ದು ಅಂತ ಹಾಸ್ಯಾಸ್ಪದವಾಗಿ ಒಂದು ರೀತಿಯಲ್ಲಿ ಪ್ರಶ್ನೆ ಮಾಡಿದ್ದಾರೆ. ಸದನದಲ್ಲಿ ಉಪಮುಖ್ಯಮಂತ್ರಿ ಕಾಲೆಳೆದಿದ್ದಾರೆ ಸುನೀಲ್ ಕುಮಾರ್. ಇನ್ನು ಸುನೀಲ್ ಕುಮಾರ್ ಮಾತಿಗೆ ಇಡೀ ಸದನ ನಗೆಗಡಲಲ್ಲಿ ತೇಲಿದೆ. ನೀವು ಕೆಮ್ಮಿದ್ರೆ ಯಾರಿಗೆ ಗ್ರಹಚಾರ ಕಾದಿದೆಯೋ ಅನ್ನುವಂತ ನಿಟ್ಟಿನಲ್ಲಿ ಸುನೀಲ್ ಕುಮಾರ್ ಪ್ರಶ್ನೆ ಒಂದು ಕಡೆಯಲ್ಲಿ ಸದನ ನಡೀತಾ ಇದೆ. ಆ ಸಂದರ್ಭದಲ್ಲಿ ಪ್ರಶ್ನೋತ್ತರ ಕಲಾಪದಲ್ಲಿ ಉತ್ತರಿಸುವಂತಹ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಕೆಮ್ಮಿದ್ದಾರೆ. ಆ ಸಂದರ್ಭದಲ್ಲಿ ಒಂದು ಘಟನೆ ನಡೆದಿದೆ. ನೀವು ಕೆಮ್ಮಿದ್ರೆ ಯಾರಿಗ ಅಪಾಯ ಕಾದಿದೆಯೋ ಅಂತ ಸುನೀಲ್ ಕುಮಾರ್ ಹೇಳಿದ್ದಾರೆ. ರಾಜಣ್ಣ ಆಯ್ತು ಮುಂದಿನ ನಂಬರ್ ಯಾರದ್ದು ಅಂತ ಹಾಸ್ಯಾಸ್ಪದವಾಗಿ ಒಂದು ರೀತಿಯಲ್ಲಿ ಪ್ರಶ್ನೆ ಮಾಡಿದ್ದಾರೆ. ಸದನದಲ್ಲಿ ಉಪಮುಖ್ಯಮಂತ್ರಿ ಕಾಲೆಳೆದಿದ್ದಾರೆ ಸುನೀಲ್ ಕುಮಾರ್. ಇನ್ನು ಸುನೀಲ್ ಕುಮಾರ್ ಮಾತಿಗೆ ಇಡೀ ಸದನ ನಗೆಗಡಲಲ್ಲಿ ತೇಲಿದೆ. ನೀವು ಕೆಮ್ಮಿದ್ರೆ ಯಾರಿಗೆ ಗ್ರಹಚಾರ ಕಾದಿದೆಯೋ ಅನ್ನುವಂತ ನಿಟ್ಟಿನಲ್ಲಿ ಸುನೀಲ್ ಕುಮಾರ್ ಪ್ರಶ್ನೆ ಒಂದು ಕಡೆಯಲ್ಲಿ ಸದನ ನಡೀತಾ ಇದೆ. ಆ ಸಂದರ್ಭದಲ್ಲಿ ಪ್ರಶ್ನೋತ್ತರ ಕಲಾಪದಲ್ಲಿ ಉತ್ತರಿಸುವಂತಹ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಕೆಮ್ಮಿದ್ದಾರೆ. ಆ ಸಂದರ್ಭದಲ್ಲಿ ಒಂದು ಘಟನೆ ನಡೆದಿದೆ. ನೀವು ಕೆಮ್ಮಿದ್ರೆ ಯಾರಿಗ ಅಪಾಯ ಕಾದಿದೆಯೋ ಅಂತ ಸುನೀಲ್ ಕುಮಾರ್ ಹೇಳಿದ್ದಾರೆ. ರಾಜಣ್ಣ ಆಯ್ತು ಮುಂದಿನ ನಂಬರ್ ಯಾರದ್ದು ಅಂತ ಹಾಸ್ಯಾಸ್ಪದವಾಗಿ ಒಂದು ರೀತಿಯಲ್ಲಿ ಪ್ರಶ್ನೆ ಮಾಡಿದ್ದಾರೆ. ಸದನದಲ್ಲಿ ಉಪಮುಖ್ಯಮಂತ್ರಿ ಕಾಲೆಳೆದಿದ್ದಾರೆ ಸುನೀಲ್ ಕುಮಾರ್. ಇನ್ನು ಸುನೀಲ್ ಕುಮಾರ್ ಮಾತಿಗೆ ಇಡೀ ಸದನ ನಗೆಗಡಲಲ್ಲಿ ತೇಲಿದೆ. ನೀವು ಕೆಮ್ಮಿದ್ರೆ ಯಾರಿಗೆ ಗ್ರಹಚಾರ ಕಾದಿದೆಯೋ ಅನ್ನುವಂತ ನಿಟ್ಟಿನಲ್ಲಿ ಸುನೀಲ್ ಕುಮಾರ್ ಪ್ರಶ್ನೆ ಒಂದು ಕಡೆಯಲ್ಲಿ ಸದನ ನಡೀತಾ ಇದೆ. ಆ ಸಂದರ್ಭದಲ್ಲಿ ಪ್ರಶ್ನೋತ್ತರ ಕಲಾಪದಲ್ಲಿ ಉತ್ತರಿಸುವಂತಹ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಕೆಮ್ಮಿದ್ದಾರೆ. ಆ ಸಂದರ್ಭದಲ್ಲಿ ಒಂದು ಘಟನೆ ನಡೆದಿದೆ. ನೀವು ಕೆಮ್ಮಿದ್ರೆ ಯಾರಿಗ ಅಪಾಯ ಕಾದಿದೆಯೋ ಅಂತ ಸುನೀಲ್ ಕುಮಾರ್ ಹೇಳಿದ್ದಾರೆ. ರಾಜಣ್ಣ ಆಯ್ತು ಮುಂದಿನ ನಂಬರ್ ಯಾರದ್ದು ಅಂತ ಹಾಸ್ಯಾಸ್ಪದವಾಗಿ ಒಂದು ರೀತಿಯಲ್ಲಿ ಪ್ರಶ್ನೆ ಮಾಡಿದ್ದಾರೆ. ಸದನದಲ್ಲಿ ಉಪಮುಖ್ಯಮಂತ್ರಿ ಕಾಲೆಳೆದಿದ್ದಾರೆ ಸುನೀಲ್ ಕುಮಾರ್. ಇನ್ನು ಸುನೀಲ್ ಕುಮಾರ್ ಮಾತಿಗೆ ಇಡೀ ಸದನ ನಗೆಗಡಲಲ್ಲಿ ತೇಲಿದೆ. ನೀವು ಕೆಮ್ಮಿದ್ರೆ ಯಾರಿಗೆ ಗ್ರಹಚಾರ ಕಾದಿದೆಯೋ ಅನ್ನುವಂತ ನಿಟ್ಟಿನಲ್ಲಿ ಸುನೀಲ್ ಕುಮಾರ್ ಪ್ರಶ್ನೆ ಇನ್ನು ಸುನೀಲ್ ಕುಮಾರ್ ಮಾತಿಗೆ ಇಡೀ ಸದನ ನಗೆಗಡಲಲ್ಲಿ ತೇಲಿದೆ. ನೀವು ಕೆಮ್ಮಿದ್ರೆ